ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ದಿನನಿತ್ಯದ ರೊಟೀನ್ನ ಶುರು ಮಾಡ್ಕೊಂಡಿದ್ದೀನಿ. ಬುಧವಾರ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ದಿಮ್ಮನ ಕವರ್ ಎಲ್ಲ ತೆಗೆದು ಇಟ್ಬಿಡೋಣ, ಎಲ್ಲ ವಾಶ್ ಮಾಡಿಡೋಣ. ನಾಳೆ ಗುರುವಾರ ಹೇಗಿದ್ರು, ಯಾಕೆಂದರೆ ಗುರುವಾರ ವಾರದ ದಿನ, ನನ್ನ ಗುರುಗಳ ದಿನ ಆದ್ದರಿಂದ ಅದರ ಜೊತೆಯಲ್ಲಿ ಗುರುವಾರದ ದಿನ ನನ್ನ ಗುರುಗಳಿಗೆ ಅದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾರೆ, ಅಲ್ಲೂ ಸಹ ನಡೀತಾ ಇರುತ್ತೆ. ಆ ಕಾರಣಕ್ಕೆ ಇವತ್ತಿಂದನೇ ಎಲ್ಲ ಶುರು ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಜೊತೆಗೆ ನನ್ನ ದಿನನಿತ್ಯದ ರೊಟೀನ್ ಹೇಗಿರುತ್ತೆ ಅದೆಲ್ಲ ಶುರುವಾಗುತ್ತೆ. ಸ್ನೇಹಿತರೆ, ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಮಾತಾಡುವ ಬರದಲ್ಲಿ ರೋಹಿಣಿ ಅನ್ನೋ ಒಂದು ವರ್ಡ್ ಬಂದ್ಬಿಡುತ್ತೆ. ಅದು ಏನೇ ಮಾಡಿದ್ರೂ ಆ ಕೆಂಪೀಸ್ ಅನ್ಬೇಕಾದ್ರೆ ಸ್ವಲ್ಪ ತೊದಲಿಸುತ್ತೆ ನಾಲಿಗೆ. ತುಂಬ ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಕಷ್ಟನೇ. ಆದ್ರೂ ನನ್ನ ಅವ್ವನ ಆಶೀರ್ವಾದ ನನ್ನ ಮೇಲಿದೆ ಅಂತ ಖಂಡಿತ ನಾನು ತುಂಬಾ ನಂಬಿಕೆ ಇದೆ. ನನ್ನ ಪ್ರೀತಿಯ ಅವ್ವ, ಯಾರಿಗೆ ಅತ್ತೆಯಂದಿರು ಅಂದರೆ ಗಂಡನ ತಾಯಿ ಯಾರಿಗೆ ಅಷ್ಟೊಂದು ಪ್ರೀತಿನೋ ಏನೋ ನನಗೆ ಗೊತ್ತಿಲ್ಲ, ನನಗೆ ತುಂಬ ಪ್ರೀತಿ ನನ್ನ ಅವ್ವ ಅಂತಂದರೆ. ಅಂದರೆ ನಮ್ಮ ಯಜಮಾನರ ತಾಯಿ ನನ್ನ ತುಂಬ ಪ್ರೀತಿ ಪಾತ್ರರು. ಅವರು ಬೈಯೋ ಬೈಗುಳಗಳಲ್ಲಿ ಆಶೀರ್ವಾದ ಇದೆ ಅಂತ ನಂಬಿರೋಳು ನಾನು. ಅವ್ರು ಬೈಲಿಲ್ಲ ಅಂತಂದರೆ ನನಗೆ ಒಳ್ಳೇದು ಆಗ್ತಾನೆ ಇರಲಿಲ್ಲ. ಅವರು ಬೈಯೋ ಬೈಗುಳಗಳು, ಅವ್ರು ಹಾಕೋ ಶಾಪಗಳಲ್ಲಿ ನನಗೆ ಎಷ್ಟೋ ಕಷ್ಟಗಳು ಬಗೆಹರಿದು ಬಿಟ್ಟು ನನಗೆ ಒಳ್ಳೆ ದಾರಿ ತೋರಿಸ್ತಾ ಇತ್ತು ಅಂತ ನನ್ನ ಅವ್ವನ ಹೆಸರು ಇಟ್ಟಿದ್ದೀನಿ. ಆ ಹೆಸರು ಇಟ್ಟ ಮೇಲೆ ನನ್ನ ಚಾನಲ್ ಸ್ವಲ್ಪ ಮಟ್ಟಿಗೆ ಗ್ರೋತ್ ಆಗ್ತಾ ಇದೆ ಖಂಡಿತವಾಗ್ಲೂ. ಯಾಕೆಂದರೆ 6 ವರ್ಷಗಳ ತುಂಬಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ಈ ಚಾನಲ್ ಶುರು ಮಾಡಿ. ನಿಜಕ್ಕೂ ಯಾವತ್ತಿಗೂ ನಾನು ಒಂದು ವರ್ಷದಲ್ಲಿ ಒಂದು ವರ್ಷಕ್ಕೆ ಒಂದು ಪೇಮೆಂಟ್ ನಾನು ಯಾವಾಗಲೂ ತೊಗೊಂಡೇ ಇಲ್ಲ. ಬಟ್ ಈ ಸಲ ನಾನು ಚಾನಲ್ ಹೆಸರು ಚೇಂಜ್ ಮಾಡಿದ್ಮೇಲೆ 2ನೇ ಸಲ ಪೇಮೆಂಟ್ ನನಗೆ ತಗೊಳ್ತಾ ಇದ್ದೀನಿ. ಅದೊಂದು ನನಗೆ ಖುಷಿ ಆಗ್ತಾ ಇದೆ. ಒಂದು ವರ್ಷದಲ್ಲಿ 2ನೇ ಸಲ ತಗೋತಾ ಇದ್ದೀನಿ, ಅದೊಂದು ಖುಷಿ, ನನಗೆ ಸಂತೋಷವೂ ಸಹ. ಯಾಕೆಂದರೆ ಅವನ ಹೆಸರು ಅಷ್ಟು ಶಕ್ತಿ ಇದೆ ಅಂತ ನಾನು ನಂಬ್ತೀನಿ. ಅತ್ತೆ ಎಂದಿರು ಅಂತಂದರೆ ಮೂಗು ಮುರಿಯೋ ಅಂಥದ್ದು. ಎಷ್ಟೇ ಸೋದ್ರ ಮಾವನ ಮದುವೆ ಆಗಿರಲಿ, ಗಂಡನ ತಾಯಿ ಅಂದರೆ ಅತ್ತೆ ಅಂತಲೇ ತಿಳ್ಕೊಳ್ಳೋ ಅಂಥವ್ರು. ಬಟ್ ಅದೇನೋ ಗೊತ್ತಿಲ್ಲ ನನಗೆ, ಅವ್ರಿಗೂ ನನಗೂ ತುಂಬ ಅಟ್ಯಾಚ್ಮೆಂಟ್. ಎಲ್ಲರೂ ಅವರು ಬೈತಾ ಇರಬೇಕಾದ್ರೆ ಹೇಳೋರು, ಈ ಅಮ್ಮನ ಬಾಯಿ ಏನಿದು ಈ ಥರ ಮಾತಾಡ್ತಾರೆ ಅಂತೆಲ್ಲ ಅನ್ನೋರು. ಬಟ್ ಅವ್ರ ಆಶೀರ್ವಾದ ಇದೆಯಲ್ಲ, ನಿಜಕ್ಕೂ ಅವ್ರ ಮನಸ್ಸಿಂದ ಏನೂ ಬೈತಾ ಇರಲಿಲ್ಲ. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಷ್ಟಗಳು ಆ ಬೈಗಳಗಳಲ್ಲಿ ಹೊಟ್ಟೋಗ್ಬಿಡ್ತಿತ್ತು. ನಮ್ಮ ಜೀವನದ ಒಂದು ಸಾರವನ್ನು ಆ ಬೈಗಳದಿಂದನೇ ನಮ್ಮ ಪಾಠ ಹೇಳ್ತಾಯಿದ್ರು. ಬೈಯೋರು ಬದುಕೋಕೆ ಹೇಳ್ತಾರೆ ಮಗ ಅಂತ ಒಂದು ಗಾದೆಗಳು, ತುಂಬ ಗಾದೆಗಳನ್ನು ಹೇಳೋರು ನನ್ನವ್ವ. ಐ ಲವ್ ಯು ಕಣವ್ವ, ನಿಜವಾಗ್ಲೂ ಈ ಬದುಕು ನೀನು ಕೊಟ್ಟ ಭಿಕ್ಷೆ ಅಂತಲೇ ಹೇಳ್ತೀನಿ. ಬನ್ನಿ ಎಲ್ಲ ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಇದು ಬೇಗ ಸ್ವಲ್ಪ ಇದನ್ನ ಅರಿಶಿನದ್ದು ಕೊನೆನ ಪುಡಿ ಮಾಡಿಸ್ಕೊಂಬಂದು ಇಟ್ಕೊಂಡಿದ್ದೆ. ಸಾಧ್ಯ ಆದಷ್ಟು ಮಳೆಗಾಲ, ಚಳಿಗಾಲದಲ್ಲಂತೂ ಕಂಪಲ್ಸರಿಯಾಗಿ ಅರಿಶಿನ, ಶುಂಠಿ ಮತ್ತು ಕರಿಬೇವು ಸೊಪ್ಪು, ಸಾಧ್ಯ ಆದರೆ ಕಹಿಬೇವು ಇದನ್ನು ಸಹ ಬಳಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಒಂದು ನಮ್ಮ ಇಮ್ಯುನಿಟಿ ಪವರ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಶೀತ, ವಾತ, ಪಿತ್ತ, ಕಫ ಏನು ಇರುತ್ತೋ ಅವೆಲ್ಲ ಕಂಟ್ರೋಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೋ ಸಲ ನಾವು ಹೊರಗಡೆ ತಿಂದಿರ್ತೀವಿ, ಯಾವ್ಯಾವ ಫುಡ್ಡೆಲ್ಲ ಏನೇನು ಮಾಡಿರ್ತಾರೋ, ಯಾವ ನೀರು ಕುಡ್ದಿರ್ತೀವೋ, ಉಸಿರಾಡೋ ಗಾಳಿ ಕಲ್ಮಶ ಎಷ್ಟಿರುತ್ತೆ ಅಂತ ಅದನ್ನೆಲ್ಲನೂ ಸಹ ಆ ಒಂದು ರೋಗ ನಿರೋಧಕ ಶಕ್ತಿ ಹೋರಾಟ ಮಾಡುತ್ತೆ. ಕೆಟ್ಟದನ್ನು ಒಳಗಡೆ ತಗೊಳ್ದರೆ ಒಳ್ಳೆಯದನ್ನು ಮಾತ್ರ ತೊಗೊಂಡು ನಮ್ಮ ಶರೀರದಲ್ಲಿ ಎಷ್ಟು ಶಕ್ತಿ ಬಿಲ್ಡ್ ಮಾಡುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ. ಅದರಲ್ಲೂ ಹಸಿಯಾಗಿರೋ ಅರಿಶಿನ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಅರಿಶಿನ ಕೊನೆಯನ್ನು ತೊಳೆದು ಒಣಗಿಸಿ ಪೌಡ್ರ್ ಮಾಡಿಸಿ ತಂದಿಟ್ಕೊಂಡಿದ್ದೀನಿ. ಊನವ್ರು ಬಂದರು, ಎಲ್ಲನೂ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇವತ್ತು ಮೂಲಂಗಿ ಸೊಪ್ಪಿನ ಪಲ್ಯ, ಮೂಲಂಗಿ ಸ್ವಲ್ಪ ಎಳೆಯದಾಗಿತ್ತು, ಆ ಮೂಲಂಗಿ ಮತ್ತು ಅದರ ಸೊಪ್ಪನ್ನು ಹಾಕಿ ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಜೊತೆಗೆ ತರಕಾರಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಕರಿಬೇವು ಸೊಪ್ಪು ತೊಗೊಂಡಿದ್ದೆ, ಎಲ್ಲನೂ ತೊಳೆದು ರಾತ್ರಿ ಎಲ್ಲ ಒಣಗಾಕಿದೆ, ಚೆನ್ನಾಗಿ ಡ್ರೈ ಆಗಿದೆ. ಅದನ್ನು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಪ್ರತಿ ಸಲ ಕರಿಬೇವು ಸೊಪ್ಪು ತೊಳೆದಾಗ ಎಷ್ಟು ಮಣ್ಣು ಕಲ್ಲುಗಳು ಇರುತ್ತೆ ಗೊತ್ತಾ, ನಿಜಕ್ಕೂ. ಅದಕ್ಕೋಸ್ಕರ ಕರಿಬೇವು ಸೊಪ್ಪು ತೊಳೆದ್ಬಿಟ್ಟು ಒಣಗಾಕ್ಬಿಟ್ಟು ಎತ್ತಿಟ್ಬಿಟ್ರೆ ಕೊಳ್ತೋಗೋದಿಲ್ಲ. ಆದರೆ ಉಪ್ಪು ಹಾಕಬಾರ್ದು ತೊಳಿಬೇಕಾದ್ರೆ, ಅದೊಂದೇ ನಾನು ಹೇಳೋದು. ಹಾಗೆ ಸ್ನೇಹಿತರೆ, ಇವತ್ತು ಈ ಒಂದು ವಿಚಾರವಾಗಿ ನಾನು ಮಾತಾಡಲೇಬೇಕು. ಯಾಕೆಂದರೆ ಎಲ್ಲರಿಗೂ ಫ್ರೆಂಡ್ ಅನ್ನೋರು ಇದ್ದೇ ಇರ್ತಾರೆ. ಪ್ರತಿಯೊಬ್ಬರಿಗೂ ಸ್ನೇಹಿತರ ಇಲ್ಲದೇ ಇರೋವಂಥ ಜೀವನ ಯಾರಿಗೂ ಇಲ್ಲ. ಕೆಲವ್ರಿಗೆ ಶಾರ್ಟ್ಕಟ್ ಸ್ನೇಹಿತರು ಇರ್ಬೋದು, ಇಲ್ಲ ಇನ್ನೂ ಕೆಲವರು ತುಂಬ ಲಾಂಗ್, ಚಿಕ್ಕವರಿಂದಾಗ್ಲಿಂದನೂ ಚಡ್ಡಿ ದೋಸ್ತುಗಳು ಅಂತ ಹೇಳ್ತಾರಲ್ಲ, ಆ ಥರ ಸ್ನೇಹಿತರು ಇರ್ತಾರೆ.
ಆದರೆ ಕೆಲವೊಂದು ಸ್ನೇಹಗಳು ಅರ್ಧಕ್ಕೆ ಬಿಟ್ಟೋಗ್ತವೆ. ಇನ್ನೂ ಕೆಲವು ಸ್ನೇಹಗಳನ್ನು ನಾವೇ ಕಟ್ ಮಾಡ್ಕೊಳ್ತೀವಿ. ಇನ್ನೂ ಕೆಲವು ಸ್ನೇಹಗಳನ್ನ ಇಂಥ ಸ್ನೇಹ ಜೀವನದಲ್ಲಿ ಹಾಗೆ ಒಂಟಿಯಾಗಿದ್ದರೂ ಅಂಥ ಸ್ನೇಹ ನಮ್ಮ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಎಷ್ಟೇ ಅವರು ಬಲವಂತ ಮಾಡಿದ್ರು ಅಂಥ ಸ್ನೇಹಗಳನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ನಾನು ಹೇಳೋದಿಷ್ಟೇ, ಅವ್ರು ಎಷ್ಟೇ ಪ್ರಾಣ ಸ್ನೇಹಿತರಾಗಿರಲಿ, ಚಡ್ಡಿ ದೋಸ್ತುಗಳಾಗಿರಲಿ, ಜೀವದ ಗೆಳೆಯರಾಗಿರಲಿ, ಏನೇ ಆದ್ರೂ ಒಂದು ಲಿಮಿಟೆಡ್ ಅಂತನ್ನೋದು ಇರಬೇಕು. ನಾವು ಯಾವತ್ತು ಜೀವನದಲ್ಲಿ ಮಾತಾಡಬೇಕಾದ್ರೆ ಆಗಲಿ, ಗುಟ್ಟುಗಳನ್ನು ಹಂಚ್ಕೋಬೇಕಾದ್ರೆ ಆಗಲಿ, ಕೊಡೋದು ಬಿಡೋದೇ ಆಗಲಿ, ಒಂದು ಒಳ್ಳೆಯವರು ಅಂತ ಬಂದಾಗ ಸ್ವಲ್ಪ ಕೊಟ್ಟು ನಾವು ಅವರ ಸ್ನೇಹವನ್ನು ಮಾಡಬೇಕಂತೆ. ಕೆಟ್ಟದ್ದು ಬಂದಾಗ ಅವರಿಂದ ನಾವೇನು ಕಳ್ಕೊಂಡ್ರೂ ಪರವಾಗಿಲ್ಲ, ಅವ್ರನ್ನ ದೂರ ಮಾಡ್ಕೊಬಿಡ್ಬೇಕಂತೆ. ಆ ಥರ ದೊಡ್ಡವ್ರು ಹೇಳೋ ಮಾತು. ಆದರೆ ಏನೇ ಆದ್ರೂ ನಮ್ಮ ಒಂದು ಗುಟ್ಟುಗಳು, ನಮ್ಮ ರೀತಿ ನೀತಿಗಳು, ನಮ್ಮ ಮನೆಯ ವ್ಯವಹಾರಗಳು, ನಮ್ಮ ಗಂಡಂದು ಮಕ್ಕಳದಾಗಿರ್ಬೋದು, ಎಲ್ಲನೂ ಸಾಧ್ಯವಾದಷ್ಟು ಗುಟ್ಟಾಗಿ ಇಟ್ಕೊಳ್ಳೋದು. ಹಂಗಾರೆ ಬೇರೆಯವ್ರ ಹತ್ರ ಎಲ್ಲ ಹಂಚ್ಕೊಳ್ಳೋದು ತಪ್ಪಾ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಈಗ ನಾವು ಹಂಚ್ಕೊಳ್ತೀವಿ ಅಂದ್ಕೊಳ್ಳಿ, ಏನು ಸಿಗುತ್ತೆ ನಮಗೆ ಬೇರೆಯವರಿಂದ? ಹೊಟ್ಟೆ ಕಿಚ್ಚು ಸಿಗ್ಬೋದು, ದಾರಿ ಮಧ್ಯದಲ್ಲಿ ಕಲ್ಲಾಕೋದು ಸಿಗ್ಬೋದು, ಅಥವಾ ಬೇರೆ ರೀತಿಯಾಗಿ ಕೆಲವರು ಸ್ನೇಹಿತರು ಹೇಗೆ ಮಾಡ್ತಾರೆ ಅಂದರೆ, ತಾವು ಕಲ್ಲಾಕೋಕ್ಕಾಗಲಿಲ್ಲ ಅಂತ ಇನ್ನೊಬ್ಬರಿಗೆ ನಮ್ಮ ಬಗ್ಗೆ ಹೇಳಿ ನಾವು ಮಾಡೋ ಕೆಲಸಗಳಿಗೆ, ನಾವು ಹೋಗ್ತಿರೋ ದಾರಿಗಳಿಗೆ ಮುಳ್ಳಾಗಿ ನಿಂತ್ಕೊಂಡ್ಬಿಡ್ತಾರೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಕಣ್ಣಿಗೆ ಕಾಣೋದಿಲ್ಲ. ಅವ್ರ ಬೆನ್ನಿಂದೆ ನಿಂತ್ಕೊಂಡು ನಮ್ಮ ಬಗ್ಗೆ ಕೆಟ್ಟದಾಗಿ ನಮ್ಮ ಫ್ರೆಂಡ್ಶಿಪ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಎಷ್ಟೋ ವರ್ಷಗಳಾದ ಮೇಲೆ ಆ ಸ್ನೇಹ ಅಷ್ಟು ಪಾಯ್ಸನ್ ಅಂತ ನಮಗೆ ಗೊತ್ತಾಗೋದು. ಸ್ನೇಹಿತರ ಹತ್ರ ನಾವು ಖಂಡಿತ ಎಲ್ಲನೂ ತಪ್ಪು ಎಲ್ಲನೂ ಹೇಳ್ಕೊಳ್ಳೋದು ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು. ವಿಚಾರಗಳನ್ನ ಹೇಳ್ಕೊಳ್ಬೇಕಾದ್ರೆ ಯಾವುದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಹೇಳ್ಕೊಳ್ಳೋದಂತೂ ಮಹಾ ದೊಡ್ಡ ತಪ್ಪು. ಯಾವತ್ತೂ ಸಂಪೂರ್ಣವಾಗಿ ಅತ್ತೆ, ಮಾವ, ನಾದಿನಿ, ಗಂಡನ ತಪ್ಪು ಒಪ್ಪುಗಳು, ಅರ್ಥ ಆಯ್ತಾ? ನಿಮ್ಮ ಜೀವನದ ಗುಟ್ಟುಗಳು, ನಿಮ್ಮ ತಂದೆ ಮನೆಯ ಗುಟ್ಟುಗಳನ್ನು, ನಿಮ್ಮ ಮಕ್ಕಳುಗಳದು ಏನೇ ಒಂದು ಅಚೀವ್ ಮಾಡಿರ್ತಾರಲ್ವ, ಒಂದು ಮಾರ್ಕ್ಸ್ ತಗೊಳ್ಳೋದಾಗಿರಲಿ, ಒಂದು ಪ್ರೈಸ್ ಬಂದಿರುತ್ತೆ ಒಂದು ಗೇಮ್ ಮಾಡಿ, ಅದರಲ್ಲೆಲ್ಲ ಆಗಿರ್ಬೋದು, ಏನಲ್ಲ ಅಂಥವು ಬೇಕಾದ್ರೆ ಹೇಳ್ಕೊಬೋದು. ಆದರೆ ಮುಂದೆ ಮಕ್ಕಳ ಬಗ್ಗೆ ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇದೇ ಥರ ಇರಬೇಕು ಅಂದ್ಕೊಂಡಿದ್ದೀನಿ, ಇದೇ ಕಾಲೇಜಲ್ಲಿ ಓದಿಸ್ಬೇಕು ಅಂದ್ಕೊಂಡಿದ್ದೀನಿ, ಇಲ್ಲೇ ಕೆಲಸ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ, ಈ ಕಡೆ ಸೈಡ್ ತೊಗೋಬೇಕು ಅಂತಿದ್ದೀನಿ, ಎಲ್ಲನೂ ನೀವು ಹೇಳ್ಕೊಂಡಾಗ ಏನಾಗುತ್ತೆ, ಹೊಟ್ಟೆ ಕಿಚ್ಚು ಪಡುವಂತಹ ಸ್ನೇಹಿತರು ಹೇಗೆ ಅಂದರೆ, ನಮ್ಮ ಜೊತೆ ಚೆನ್ನಾಗೇ ಇರ್ತಾರೆ. ಅವರು ಇನ್ನೊಬ್ಬರು ಸ್ನೇಹಿತರ ಹತ್ರ ಎಲ್ಲನೂ ಹೇಳ್ಕೊಂಡು ಅವರು ನಾವು ಹೋಗೋ ದಾರಿಗೆ ಮುಳ್ಳಾಗೋದು. ಇಲ್ಲಿ ಸೈಟು ಚೆನ್ನಾಗಿರುತ್ತೆ, ಆ ಸೈಟ್ ತೊಗೋಬೇಡ, ಅದು ಸರಿ ಇಲ್ಲ, ಅದು ತೊಗೊಂಡ್ರೆ ಮುಂದೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಸೈಟನ್ನು ತೊಗೊಳ್ದಿರೋ ಮಾಡೋದು, ಆ ಸೈಟನ್ನು ಬೇರೆಯವ್ರಿಗೆ ಅವರೇ ಕೊಡಿಸೋದು, ಈ ಥರ ಮಾಡೋದು. ನಮ್ಮ ಇಂಥ ಕಾಲೇಜು ಸೇರಿಸ್ತೀವಿ ಅಂತಂದರೆ ಎದುರುಗಡೆ ಬಂದವರು ಹೇಳಲ್ಲ, ಇನ್ನೊಬ್ಬರು ಮುಖಾಂತರ ನಮ್ಮ ದಾರಿಗೆ ಕಲ್ಲಾಗ್ತಾರೆ. ಅದಂತೂ ನಿಜ. ಅಂಥ ಸ್ನೇಹವನ್ನು ಸಾಧ್ಯವಾದಷ್ಟು ಸೂಕ್ಷ್ಮ ಕಣ್ಣುಗಳಿಂದ, ಸೂಕ್ಷ್ಮವಾದ ಮನಸ್ಸಿಂದ ನೋಡಿ ಖಂಡಿತ ದೂರ ಮಾಡ್ಕೋಬೇಕಾಗತ್ತೆ. ಅದು ಯಾವುದೇ ಒಂದು ಆಪ್ತ ಸ್ನೇಹಿತರು, ಎಷ್ಟೇ ಸ್ನೇಹಿತರಾಗಿರಲಿ, ಜಗಳ ಆಡದೇ ಇರೋ ಸ್ನೇಹಿತರು ಯಾರೂ ಇಲ್ಲ. ಯಾರು ಇದ್ದಾರೆ? ನಾವು ಈ ಸ್ನೇಹಿತೆ ಆದಾಗ್ಲಿಂದ ನಾವು ಒಂದಿನನೂ ಜಗಳನೇ ಆಡಿಲ್ಲ ಅಂತ ತೋರಿಸಿ ನೋಡೋಣ. ಖಂಡಿತ ಯಾರೂ ಇಲ್ಲ. ಆದರೂ ಹೇಳ್ತೀನಿ, ಆ ಜಗಳ ಬಂದಾಗ ನಮ್ಮ ಗುಟ್ಟುಗಳೆಲ್ಲ ರಟ್ಟುಗಳಾಗ್ಬಿಡುತ್ತೆ. ಅವರೆಷ್ಟೇ ಒಳ್ಳೆ ಸ್ನೇಹಿತರಾದ್ರೂ ನಾವು ಬೀದಿ ಬಂದು ನಿಂತ್ಕೋತೀವಿ. ಆ ಕಾರಣಕ್ಕೆ ನಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಹೇಳೋದು ಬೇಡವೇ ಬೇಡ. ನಮ್ಮ ಗಂಡನ ಪರ್ಸ್ನಲ್ ಆಗಿರ್ಬೋದು, ನಮ್ಮ ಪರ್ಸ್ನಲ್ ಆಗಿರ್ಬೋದು, ಈಗ ನಮ್ಮ ಗಂಡು ಕಾಣದೇ ಇರೋ ಹಾಗೆ ನಾವು ಒಡವೆ ಮಾಡಿಸ್ಕೊಳ್ಳೋದು, ದುಡ್ಡು ಇಟ್ಕೊಳ್ಳೋದು, ನಮ್ಮ ಮದುವೆಗೂ ಮುಂಚೆ ಕೆಲವೊಂದು ಅವಘಡಗಳು, ತಪ್ಪುಗಳು ನಡೆದೋಗಿರುತ್ತೆ. ತಂದೆ ಮನೆಗಳು ಕೆಲವೊಂದು ತಪ್ಪುಗಳು ನಡೆದೋಗಿರುತ್ತೆ, ಗಂಡಂದು ತಪ್ಪುಗಳು ಆಗೋಗಿರುತ್ತೆ, ಅಥವಾ ಗಂಡ ದಾರಿ ತಪ್ಪಿರೋ ಅಂಥದ್ದು, ಅಥವಾ ಗಂಡ ನಾನು ದುಡ್ಡು ಕೊಡಲ್ಲ, ಕಾಸು ಕೊಡಲ್ಲ ಅಂತನ್ನೋದು, ಇವೆಲ್ಲನೂ ಕೆಲವೊಂದು 4 ಗೋಡೆ ಮಧ್ಯದಲ್ಲಿ ಇರ್ತಕ್ಕಂತಹ ಕೆಲವೊಂದು ಗುಟ್ಟುಗಳನ್ನು ದಯವಿಟ್ಟು ಹೇಳ್ಕೊಳ್ಳೋದು ಬೇಡ. ಹೌದು, ನನ್ನ ಮಗ ಯಾವ ರೀತಿ ಮಾತಾಡಬೇಕು ಅಂದರೆ, ನೀರಿನ ಮೇಲಿರೋ ಗುಳ್ಳೆ ಥರ ಮಾತಾಡಬೇಕು. ವಿಷಯ ಅವ್ರಿಗೆ ತಿಳಿಸ್ದಂಗೂ ಇರಬೇಕು, ಒಳಗುಟ್ಟನ್ನು ಅರ್ಥ ಆಗಿ ಹೇಳ್ದವ್ರಿಗೂ ಇರಬೇಕು. ಆ ಥರ ನಾವು ಮಾತಾಡಬೇಕಾಗತ್ತೆ. ಹೌದು, ಸೈಟ್ ತಗೋತಾ ಇದೆಯಂತೆ, ಸೈಟ್ ಕಡೆ ಹೋಗಿದ್ದು ಬಂದಿದೆಯಂತೆ, ಸೈಟ್ ತಗೋತಾ ಇದೆಯಾ ಅಂದರೆ, ಅಯ್ಯೋ ಏನಿಲ್ಲ ನೋಡೋಣ ಅಂತ ಹೋದೆ, ನೋಡುವ ತಗೊಳ್ತೀನಿ ಅಂತ ಏನಿಲ್ಲ, ದುಡ್ಡೆಲ್ಲ ಬೇಕಲ್ವಾ, ಅಯ್ಯೋ ಎಲ್ಲಿಂದ ತರೋದು, ಎಲ್ಲ ಸಾಲ ಮಾಡಬೇಕು, ಇಲ್ಲ ಲೋನ್ ದುಡ್ಡು ನಿಮ್ಮ ಹತ್ರ ಎಷ್ಟೇ ಇರುತ್ತೆ ಕ್ಯಾಶು, ಇಲ್ಲ ಅಂತಲ್ಲ, ಆದ್ರೂ ದುಡ್ಡು ಇರುತ್ತೆ ಅಂತ ಹೇಳೋದು ಬೇಡ. ಎಲ್ಲ ಸಾಲ ಮಾಡಬೇಕು, ಲೋನಿಗೆ ಹಾಕಬೇಕು, ನೋಡೋಣ ಅಂತ ಕಾಲಕ್ಕೆ ಆದರೆ ತಗೊಳ್ಳೋದು, ಇಲ್ಲ ಅಂದರೆ ಇಲ್ಲ, ಸುಮ್ಮನೆ ಯಾರೋ ಹೇಳಿದಲ್ವ ನೋಡ್ಕೊಂಡು ಬಂದೆ ಅಂತ ಹೇಳೋದು. ಆದರೆ ನಾನು ತಗೋತೀನಿ ಅಂದ್ಬಿಟ್ಟು ಕೂಲಂಕುಷವಾಗಿ ದುಡ್ಡು ಎಲ್ಲಿತ್ತು, ಎಲ್ಲಿದೆ, ಹೆಂಗೆ ತಗೋತೀಯಾ,
ಲೋನ್ಗೆ ಹಾಕ್ತೀಯಾ, ದುಡ್ಡು ಕ್ಯಾಶ್ ಇಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾರೆ. ನೀವೇನಾರ ಸಂಪೂರ್ಣ ವಿಚಾರಗಳು ಹೇಳಿದಾಗ ಆವಾಗ ನೀವು ಸಂಪೂರ್ಣವಾಗೆಲ್ಲ ಹೇಳಬೇಕಾಗುತ್ತೆ. ನಾನು ದುಡ್ಡು ಇಷ್ಟೇ ಇಟ್ಟಿದ್ದೀನಿ, ಹೀಗೆ ಇಟ್ಟಿದ್ದೀನಿ ಅಂದಾಗ ಹೊಟ್ಟೆ ಕಿಚ್ಚಂತೂ ಖಂಡಿತ ಪಟ್ಟೆ ಪಡ್ತಾರೆ. ಆವಾಗ ಏನು ಮಾಡ್ತಾರೆ, ಅವ್ರು ಬರೋದಿಲ್ಲ, ಇಂಡೈರೆಕ್ಟಾಗಿ ಕಲ್ಲು ಹಾಕ್ತಾರೆ. ಇಲ್ಲ ಕೆಲವೊಂದು ಸಲ ಅವರೇ ಬೇರೆ ರೀತಿಯಾಗಿ ಕಲ್ಲು ಹಾಕೋದು ಉಂಟು. ಅದಕ್ಕೆ ಯಾವುದೇ ಒಂದು ವಿಚಾರ ಆಗಿರಲಿ, ಮಕ್ಕಳ ಮದುವೆ ವಿಚಾರ ಆಗಿರಲಿ, ಕೆಲಸದ ವಿಚಾರವಾಗಿರಲಿ, ಮನೆಗಳ ವಿಚಾರವಾಗಿರಲಿ, ನಿಮಗೆ ಕೆಟ್ಟದ್ದು ಅನಿಸೋದನ್ನ ನಿಮಗೆ ಕೇಳಿ. ಆ ಮನೆ ಒಳ್ಳೇದಿದೆಯಾ, ಏನು ತೊಂದರೆ ಇಲ್ವಾ, ಅಥವಾ ಏನಾದ್ರೂ ಬೇರೆಯವ್ರು ಏನಾದ್ರೂ 4-5 ಕೈ ಹೊಂಟೋಗಿದೆಯಾ ಮನೆ, ಈ ಥರ ಎಲ್ಲ ಕೇಳ್ಕೊಂಡು ನೀವು ಮಾಡಿ. ಅದನ್ನು ಬಿಟ್ಟು ಒಳ್ಳೇದನ್ನು ನೀವು ಯಾವತ್ತೂ ಕೇಳೋಕೆ ಹೋಗ್ತಿರೋ ಸ್ನೇಹಿತರ ಹತ್ರ, ಆವಾಗ ಅವರು ನಿಮ್ಮ ಹತ್ರ ಹೊಟ್ಟೆ ಕಿಚ್ಚಂತೂ ಪಡೋದಂತೂ ಗ್ಯಾರಂಟಿ. ಎಷ್ಟೇ ಒಳ್ಳೆಯ ಸ್ನೇಹ ಆಗಿರಲಿ, ಜೀವ ಗೆಳತಿಯರಾಗಿರಲಿ, ಗೆಳೆಯರಾಗಿರಲಿ, ಹೊಟ್ಟೆ ಕಿಚ್ಚು ಇಲ್ಲದೆ ಇರುವಂಥ ಮನುಷ್ಯ ಈ ಪ್ರಪಂಚದಲ್ಲಿ ಯಾರು ಇದ್ದಾರೆ ಹೇಳಿ? ಖಂಡಿತ ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹ ಅನ್ನೋದು ನಮ್ಮ ಮನಸ್ಸು. ಈ ನನ್ನ ಮನಸ್ಸಿದೆಯಲ್ಲ, ಅದೇ ನಿಜವಾದ ಸ್ನೇಹಿತೆ. ನಿಜಕ್ಕೂ ನಮ್ಮ ಮನಸ್ಸು ಹೇಳುತ್ತೆ, ಹೇಳಬೇಡ ಮುಟ್ಟಾಳಿ ಹೇಳ್ಬೇಡ ನೀನು ಅವ್ರ ಜೊತೆಯಲ್ಲಿ. ನನ್ನ ಹತ್ರ ಇದೆಯಲ್ಲ, ನನ್ನ ಹತ್ರ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡೋ, ನಾನು ಅದಕ್ಕೆ ಪ್ರತಿಯುತ್ತರವನ್ನು ಕೊಡ್ತೀನಿ. ಕೂತ್ಕೊಂಡು ನನ್ನ ಮನಸ್ಸು ಧ್ಯಾನ ಮಾಡ್ತಾ ನನ್ನ ಜೊತೆ ಮಾತಾಡು, ಕಣ್ಣು ಮುಚ್ಕೊಂಡು 10 ನಿಮಿಷ ಕೂತ್ಕೊಂಡು ನನ್ನ ಜೊತೆ ಚರ್ಚೆ ಮಾಡು, ನಿನ್ನ ಕಷ್ಟಕ್ಕೆ ಪರಿಹಾರ ನಿನಗೆ ಸಿಗುತ್ತೆ ಅಂತ ನಮ್ಮ ಮನಸ್ಸು ನಮ್ಗೆ ಹೇಳಿದ್ರು ಆ ಮನಸ್ಸಿನ ಮಾತನ್ನು ಕೇಳ್ದಿರ ನಾವು ಸ್ನೇಹಿತರನ್ನ ಹುಡ್ಕೊಂಡು ಹೋಗ್ತೀವಿ. ನಿಜವಲ್ಲೂ ನಾವು ಅಲ್ಲೇ ತಪ್ಪು ಮಾಡೋದು ಸ್ನೇಹಿತರೆ. ಖಂಡಿತವಾಗ್ಲೂ ನಮ್ಮ ಮನಸ್ಸಿನಂತಹ ದೊಡ್ಡ ಮಿತ್ರ ಇನ್ಯಾರೂ ಇಲ್ಲ ಪ್ರಪಂಚದಲ್ಲಿ ಅಂತ ಹೇಳ್ತೀನಿ. ಬನ್ನಿ, ಇವತ್ತು ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಟ್ಟು ಒಲೆ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಎಷ್ಟು ಬೇಕಾದ್ರೂ ಹಾಕೋಬೋದು. ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರು ಇರ್ತಾರೆ, ಕೆಲವರು ತುಪ್ಪದಲ್ಲೇ ತಿನ್ನೋರು ಇರ್ತಾರೆ, ಏನು ಬೇಕಾದ್ರೂ ಹಾಕೋಬೋದು. ಆಮೇಲೆ ಚಕ್ಕೆ ಲವಂಗ ಸೋಂಪನ್ನ ಕುಟ್ಟಿ ಪುಡಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡು, ಆಮೇಲೆ ತರಕಾರಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರೋಸೆಸ್ ಹೇಗಿರುತ್ತೆ ಅಂದರೆ, ಪ್ರತಿಯೊಂದನ್ನು ತಾಳ್ಮೆಯಿಂದ ಹುರಿದ್ರೆ ಮಾತ್ರ ಅಡುಗೆ ತುಂಬ ಚೆನ್ನಾಗಾಗೋದು. ಈರುಳ್ಳಿ, ತರಕಾರಿ ಅಥವಾ ತರಕಾರಿ ಟೊಮೊಟೊ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನಾನು ಹುರಿತೀನಿ, ಅಡುಗೆ ಮಾಡ್ತೀನಿ ಅಂದರೆ ಖಂಡಿತ ಟೇಸ್ಟ್ ವೈಸ್ ಚೆನ್ನಾಗೂ ಇರೋದಿಲ್ಲ, ಚೆನ್ನಾಗಿ ಆಗೋದು ಇಲ್ಲ. ಅಡುಗೆ ಮಾಡೋದಕ್ಕೆ ಸ್ವಲ್ಪ ಸಮಯವನ್ನು ಖಂಡಿತ ಹೆಚ್ಚಿಗೆ ಕೊಟ್ಟರೆ ಮಾತ್ರ ಅಡುಗೆ, ಯಾವುದೇ ಒಂದು ಅಡುಗೆಯನ್ನು ಕಸದಿಂದ ರಸ ಮಾಡ್ಬೋದು, ರುಚಿಯಾಗಿರೋ ಅಡುಗೆ ಮಾಡ್ಬೋದು ಅಂತಲೇ ಹೇಳ್ತೀನಿ. ಪ್ರತಿಯೊಂದು ಪ್ರೋಸೆಸ್ಗಳು ತುಂಬ ಇಂಪಾರ್ಟೆಂಟು. ಎಲ್ಲನೂ ಹಾಕ್ಬಿಟ್ಟು ಒಂದೇ ಸರಿ ವಿಸಲ್ ತೆಗಿತಾರೆ. ಖಂಡಿತ ಆ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು. ನಾನು ಕೆಲವೊಂದು ಸಲ ಹೇಳ್ತೀನಿ, ಸಮಯದ ಅಭಾವದಿಂದ ಈ ಥರ ಕೆಲವೊಂದು ಸಲ ಆಗುತ್ತೆ, ಒಪ್ಕೊಳ್ಳೋಣ. ಪ್ರತಿ ಸಲನೂ ಆ ಥರ ಅಡುಗೆ ವಿಚಾರದಲ್ಲಿ, ಯಾಕೆಂದರೆ ಹೊಟ್ಟೆಗೋಸ್ಕರ ತಾನೇ ಇಷ್ಟೆಲ್ಲ ದುಡಿತಾ ಇರೋದು. ಆ ಹೊಟ್ಟೆಗೇ ನಾವು ಶಾರ್ಟ್ಕಟ್ಟಲ್ಲಿ ಹೋಯ್ತೀವಿ ಅಂತಂದರೆ ನಮ್ಮ ಆರೋಗ್ಯನೂ ಶಾರ್ಟ್ಕಟ್ಟಾಗಿ ಹೊಟ್ಟೋಗ್ಬಿಡತ್ತೆ, ಆಯಸ್ಸು ಹೊಟ್ಟೋಗ್ಬಿಡತ್ತೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಸಾಧ್ಯ ಆದಷ್ಟು ಈಗ ನಾವು ಮಡಿಕೆ ಉಪಯೋಗಿಸೋಕ್ಕಾಗೋದಿಲ್ಲ, ಕುಕ್ಕರಲ್ಲೇ ಅಜ್ಜಿ ಯಾವ ರೀತಿ ಮಾಡ್ತಿದ್ರು ಅದೇ ಥರನೇ ಪ್ರೋಸೆಸ್ ಮಾಡ್ಕೊಂಡು ಹೋದರೆ ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ. ಕೆಲವೊಂದು ಸಲ ಎಲ್ಲನೂ ಹಾಕಿ ರುಬ್ಬಿಟ್ಟು ಒಂದೇ ಸಲ ನಾವು ಒಗ್ಗರಣೆನೂ ಹಾಕಲ್ಲ, ಎಲ್ಲ ಒಗ್ಗರಣೆ ಕೆಲವರು ಹಾಕ್ಬಿಟ್ಟು ಒಂದೇ ಸಲ ವಿಷಲ್ ತೆಗೆದುಬಿಡ್ತಾರೆ. ಕೆಲವರು ಒಗ್ಗರಣೆ ಹಾಕಲ್ಲ, ಲಾಸ್ಟಲ್ಲಿ ಒಗ್ಗರಣೆ, ಈ ಥರ ಎಲ್ಲ ಪ್ರೋಸೆಸ್ಗಳಿರುತ್ತೆ. ಸಾಧ್ಯವಾದಷ್ಟು ಕುಕ್ಕರನ್ನು ಬೇಯಿಸೋದಕ್ಕೆ ಮಾತ್ರ ಇಟ್ಕೊಬೇಕು. ಉಪ್ಪು, ಖಾರ, ಹುಳಿಯನ್ನು ಕುಕ್ಕರ್ ಒಳಗಡೆ ಹಾಕಿ ಸಾಂಬಾರು ಮಾಡುವಾಗ ಕುಕ್ಕರ್ ಒಳಗಡೆ ಹಾಕಿ ವಿಸಲ್ ತೆಗೆದ್ರೆ ಖಂಡಿತ ಸಾಂಬಾರು ಟೇಸ್ಟ್ ಹಾಳಾಗುತ್ತೆ, ತಿನ್ನೋಕ್ಕೂ ರುಚಿ ಇರೋದಿಲ್ಲ. ಸಾಧ್ಯವಾದಷ್ಟು ಆಗಿನ ಕಾಲದ ಪದ್ಧತಿಗಳನ್ನ ಅನುಸರಿಸಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ನಾನು ಚಕ್ಕೆ ಲವಂಗ ಕೊಟ್ಟು ಪುಡಿ ಮಾಡ್ಕೊಂಡಿದ್ದೆ, ಈರುಳ್ಳಿ ಹಾಕ್ಕೊಂಡೆ, ಆಮೇಲೆ ತರಕಾರಿ ಹಾಕ್ಕೊಂಡೆ, ಅದಾದಮೇಲೆ ರುಬ್ಬಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅಳತೆ ನೀರು ಹಾಕಿ, ಆಮೇಲೆ ಅಕ್ಕಿ ಹಾಕಿ, ಈಗ ಚೆನ್ನಾಗಿ ಮುಕ್ಕಾಲು ಭಾಗ ಬೇಯೋ ತನಕ ಬಿಟ್ಟು, ಮುಕ್ಕಾಲು ಭಾಗ ಬೆಂದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಸಲ್ ತೊಗೊಳ್ತೀನಿ. ಅದಾದ ಮೇಲೆ ನಾನು ಇಲ್ಲಿ ಮೊಸರು ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಮೊಸರು ಬಜ್ಜಿ. ಸಾಮಾನ್ಯ ನಮ್ಮ ಮನೇಲಿ ನನಗೆ ತುಂಬ ಇಷ್ಟ, ಆದರೆ ಶೀತ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೊಸರು ಬಜ್ಜಿ ತಿನ್ನೋದಿಲ್ಲ, ಆಯಿತಾ. ಹಾಗೆಯೇ ಇವತ್ತು ಮೂಲಂಗಿ ಪಲ್ಯ ಮಾಡೋಣ ಅಂತ ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೇಗೆ ಪಲ್ಯ ಮಾಡ್ತಾರೋ ಅದೇ ಥರನೇ, ಆದರೆ ಮೂಲಂಗಿನ ಬೇಯಿಸ್ಕೊಂಡ್ಮೇಲೆ ಆ ನೀರನ್ನು ಆಚೆ ಹಾಕೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ತರಕಾರಿ ಬೇಯಿಸಿರೋ ನೀರು ಮಾತ್ರ ಆಚೆ ಹಾಕೋದಿಲ್ಲ. ಅಕಸ್ಮಾತ್ ನೀರು ಬೇಡ ಅನ್ನೋ ಸಂದರ್ಭ ಬಂದರೆ ಒಂದು ಗ್ಲಾಸಿಗೆ ಎಲ್ಲನೂ ಸೋದಿಸಿ ಇಟ್ಕೊಂಡಿರ್ತೇನೆ, ಕೂತ್ಕೊಂಡು ಫ್ರೀಯಾದಾಗ ಕುಡಿದ್ಬಿಡ್ತೀನಿ ಆ ನೀರನ್ನು. ವೇಸ್ಟ್ ಅಂತೂ ನಮ್ಮ ಅಪ್ರಾಣೆ ಮಾಡೋಕ್ಕೆ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬೀಟ್ರೋಟ್ ನೀರಾಗಿರಲಿ, ಬೇಯಿಸಿರೋ ನೀರು ಆಯಿತಾ, ತೊಳೆದಿರೋ ನೀರಲ್ಲ, ಬೇಯಿಸಿರೋ ನೀರು, ತರಕಾರಿಗಳು ಬೇಯಿಸಿರೋ ನೀರನ್ನು ಹೊರಗಡೆ ಚೆಲ್ಲೋಕ್ಕೆ ಹೋಗೋದಿಲ್ಲ. ಒಂದು ಗ್ಲಾಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಬಿಡಿ, ಸ್ವಲ್ಪ ಉಪ್ಪು ಅಥವಾ ಹಂಗೆ ನಾವು ಕುಡಿದ್ಬಿಡ್ತೀನಿ ಅಷ್ಟೇ. ತುಂಬ ಒಳ್ಳೆಯದು, ಚೆಲ್ಲೋದಕ್ಕೆ ಹೋಗಬೇಡಿ ಮೂಲಂಗಿ ನೀರು. ಹಾಗೆ ಕೆಲವರು ವಾಸನೆ ಇಷ್ಟ ಆಗೋಲ್ಲ, ಆದರೆ ವಾಸನೆ ಬರೋದಿಲ್ಲ, ಮೂಲಂಗಿ ಸೊಪ್ಪಿನಲ್ಲಿ ವಾಸನೆ ಅಂತೂ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ.
ಖಂಡಿತ ಒಂದ್ಸಲ ಪ್ರಯತ್ನ ಮಾಡಿ. ಮಾಮೂಲಿ ಪಲ್ಯ ಹೇಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಪಲ್ಯ ಮಾಡ್ತೀರಾ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಅದೇ ಥರನೇ ಸಿಂಪಲ್ ಪ್ರೋಸೆಸ್ ಪಲ್ಯ. ಆದರೆ ಕುಕ್ಕರಲ್ಲಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಒಗ್ಗರಣೆನಲ್ಲಿ ನೀವು ಬೇಯಿಸ್ಕೊಂಡ್ರೆ ಅಷ್ಟು ಬಾಂಡಿನಲ್ಲಿ ಬೇಯೋದಿಲ್ಲ. ಕುಕ್ಕರಲ್ಲಿ 1-2 ವಿಸಲ್ ತೊಗೊಳ್ಳಿ. ಯಾಕೆಂದ್ರೆ ದಿಂಡು ಸ್ವಲ್ಪ ಕರ್ಕ ಅನ್ನುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಆ ಕಾರಣದಿಂದ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್ ಮಾತ್ರ ಸೂಪರ್, ಒಳ್ಳೆ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಹೆಲ್ತಿಗೆ ಮಾತ್ರ. ಹಾಗೆಯೇ ಬನ್ನಿ, ಸ್ನೇಹಿತರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಒಳ್ಳೆ ಸ್ನೇಹ ಈ ಪ್ರಪಂಚದಲ್ಲಿ ಯಾವುದೂ ಇಲ್ವಾ ಅಂತಂದರೆ, ಖಂಡಿತವಾಗ್ಲೂ ಒಳ್ಳೆ ಸ್ನೇಹಿತರು ನಿಮಗೆ ಬೇಕು ಅಂತಂದರೆ ಈ ಜಗತ್ತಲ್ಲಿ ಇಬ್ಬರೇ ಇರೋದು. ಯಾರು ಗೊತ್ತಾ? ಹೊರಗಿನ ಸ್ನೇಹಿತರು. ಒಳಗಡೆಯ ಸ್ನೇಹಿತರು ನಮ್ಮ ಅಂತರಾತ್ಮ. ಅದನ್ನು ಬಿಟ್ಟರೆ, ನಮ್ಮ ಮನಸ್ಸು ಬಿಟ್ಟರೆ ಯಾರೂ ಒಳ್ಳೆ ಸ್ನೇಹಿತರಿಲ್ಲ. ಆದರೆ ಅದನ್ನು ಬಿಟ್ಟು ನಮ್ಮನ್ನು ಬಿಟ್ಟು ಬೇರೆ ನೋಡಬೇಕು ಅಂತನ್ನೋದಾದರೆ ಇಬ್ಬರೇ. ಒಂದು ಮಕ್ಕಳು, ಆಟ ಆಡ್ತಕ್ಕಂತಹ ಮಕ್ಕಳು. ನಾವೇನು 9ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸ್, 9ನೇ ಕ್ಲಾಸ್ ಮಕ್ಕಳು ಇರ್ತಾವಲ್ಲ, ಹೆಣ್ಣಾಗಿರಲಿ ಗಂಡಾಗಿರಲಿ, ಆ ಮಕ್ಕಳು. ಇನ್ನೊಂದು ವಯಸ್ಸಾಗಿರೋರು, 65 ದಾಟಿರೋರು, 65 ವರ್ಷ ದಾಟಿರತಕ್ಕಂತಹ ವಯೋವೃದ್ಧರು. ಅವರನ್ನು ನಿಜವಾದ ಸ್ನೇಹಿತರು ನಿಮ್ಮದು. ಅವ್ರ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನೀನು ಮಾಡ್ತಿರೋ ತಪ್ಪು ಅಂತ ಹೇಳ್ತಾರೆ, ಸರಿ ಅಂತ ಹೇಳ್ತಾರೆ, ದಾರಿ ಹೋಗ್ತಿದ್ಯಾ ಅಂತ ಹೇಳ್ತಾರೆ. ಕೆಲವೊಂದು ಸಲ ದ್ವಂದ್ವದಲ್ಲಿ ಸಿಗಾಕೊಂಡಾಗ ಅವ್ರ ಮನಸ್ಸು ಏನೋ ಹೇಳ್ತಾ ಇರುತ್ತೆ, ಬಟ್ ನೀವು ಅದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಆವಾಗ ಒಂದು ಮಾತು ಹೇಳ್ತಾರೆ, ಮಗ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಆಲೋಚಿಸಿ ಕೆಲಸ ಮಾಡು ಅಂತ ಹೇಳ್ಕೊಡ್ತಾರೆ. ಅವರಿಬ್ಬರೇ ನಿಜವಾದ ನಿಮ್ಮ ಸ್ನೇಹಿತರು ಹೊರತು ಖಂಡಿತವಾಗ್ಲೂ ನಮ್ಮ ಏಜ್ ಅವರು, ನಮ್ಮ ಜೊತೆ ಸುತ್ತಾಡೋರು, ನಮಗೆ ಒಳ್ಳೇದನ್ನು ಬಯಸ್ತೀವಿ ಅಂತ ಬಯಸಿ ಬೆನ್ನಿಂದೆ ಚೂರಿ ಹಾಕೋದು, ನಮಗೆ ಕೆಟ್ಟದ್ದನ್ನು ಬಯಸೋರು. ಒಳ್ಳೇದು ಮಾಡ್ತೀವಿ, ಒಳ್ಳೇದು ಬಯಸಿ ಅಂದ್ಬಿಟ್ಟು ಕೆಟ್ಟದ್ದನ್ನೇ ಬಯಸೋ ಅಂಥವ್ರನ್ನ ಖಂಡಿತ ನಂಬೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಹೌದು, ಸುತ್ತಾಡೋದಕ್ಕೆ, ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮ ಟೈಮ್ ಪಾಸಿಗೋಸ್ಕರ ನಮ್ಮ ಫ್ರೆಂಡ್ಶಿಪ್ ಬೇಕು. ಆದರೆ ಸಾಧ್ಯವಾದಷ್ಟು ನೀರಿನ ಮೇಲಿನ ಗುಳ್ಳೆ ಥರ, ತಾವರೆ ಮೇಲಿನ ಎಲೆ, ಕೆಸರಲ್ಲಿ ತಾವರೆ ಎಲೆ ಹೇಗಿರುತ್ತೋ ಅದೇ ಥರನೇ ಹೇಳ್ದಾಗೂ ಇರಬೇಕು, ಹೇಳ್ದೇ ಇರೋ ಹಾಗೂ ಇರಬೇಕು. ಯಾವುದೇ ಮಾತುಗಳನ್ನಾಗಲಿ ಸಂಪೂರ್ಣವಾಗಿ ಕೂಲಂಕುಷವಾಗಿ ನಿಮ್ಮ ಗುಟ್ಟುಗಳನ್ನು ಹೇಳೋದಕ್ಕೆ ಹೋಗಬೇಡಿ. ಏನಿಂತವ್ರ ಮನೇಲಿ ಗಲಾಟೆ ಅಂತೆ, ನಿಮ್ಮ ಅತ್ತಿಗೆ ಮತ್ತು ಅಣ್ಣ ಹೊರಗಡೆ ಬಂದುಬಿಟ್ಟಿದ್ದಾರೆ ಅಂತಂದ್ರೆ ಇಷ್ಟೇ. ಎಲ್ಲರ ಮನೇಲೂ ಇದ್ದಿದ್ದೆ ತಾನೇ, ಏನು ಸ್ಪೆಷಲ್ ಏನಿಲ್ಲಮ್ಮ, ಮಾಮೂಲಿ ಇದ್ದಿದ್ದೆ. ಅಷ್ಟು ಮಾತು ಮುಗಿಸ್ಬಿಡಿ, ಕೂಲಂಕುಷವಾಗಿ ಹೇಳೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಕೆತ್ತಿ ಏನಾರು ಕೇಳೋಕೆ ಹೋದರೆ, ಇಲ್ಲ ನನಗೆ ಗೊತ್ತಿಲ್ಲ ಅಂತಲೇ ಸುಮ್ಮನೆ ಆಗಿಬಿಡಿ. ಯಾಕೆಂದರೆ ಕೆಲವರು ಸ್ನೇಹಿತರು ಇರ್ತಾರೆ, ಕೆತ್ತಿ ಮಾಡ್ಕೊಂಡ್ರು ಅಂತ ನಮ್ಗೆ ಏನು ಇಲ್ಲದಿದ್ರೂ ಕೆತ್ತಿ ಕೇಳೋದು, ಅಥವಾ ಗೊತ್ತಿಲ್ಲದ್ರು ಗೊತ್ತು ಅಂತ ಹೇಳಿ ನಮ್ಮಲ್ಲಿ ಬಾಯಿ ಬಿಡಿಸೋ ಅಂಥ ಸ್ನೇಹಿತರು, ಪ್ರಚಂಡ ಸ್ನೇಹಿತರಂತೂ ಭಾರಿ ಇರ್ತಾರೆ. ಏನೂ ಗೊತ್ತೇ ಇರೋದಿಲ್ಲ ಅವ್ರಿಗೆ, ಎಲ್ಲ ಗೊತ್ತು ಅಂತ ಅವರವರೇ ಹುಟ್ಟಿಸ್ಕೊಂಡು ಅವರವರೇ ಕಲ್ಪನೆ ಮಾಡ್ಕೊಂಡು ಹೇಳಿ ನಾವೇನು ಮಾಡಿಬಿಡ್ತೀವಿ, ಅವ್ರಿಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು ನಾವೇ ಬಾಯಿ ಬಿಟ್ಬಿಡ್ತೀವಿ. ಅಂಥ ಸ್ನೇಹಿತರಿದ್ದಾರೆ. ಖಂಡಿತವಲ್ಲ ಅಂಥವ್ರನ್ನ ನಂಬೋದಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಒಂದು 10 ನಿಮಿಷ, ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ದುಃಖ ಇರಲಿ ದುಮ್ಮಾನ ಇರಲಿ, ಏನೇ ಇರಲಿ, 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಅಂತರಾತ್ಮ ಜೊತೆಗೆ ಮಾತಾಡಿ, ಕನ್ನಡಿ ಮುಂದೆ ಮಾತಾಡಿ. ವಯಸ್ಸಾದವ್ರ ಹತ್ರ ಸ್ನೇಹ ಮಾಡಿ. ಚಿಕ್ಕ ಮಕ್ಕಳ ಹತ್ರ ನಿಮ್ಮ ಪ್ರಾಬ್ಲಮ್ಗಳಿಗೆ ನಿಜವಾದ ಸಲಹೆಗಾರ ಯಾರು ಗೊತ್ತಾ? ಚಿಕ್ಕ ಮಕ್ಕಳು. ಅವ್ರನ್ನ ಕೇಳಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ತೊಂದರೆಗಳಿಗೆ, ನಿಮಗೆ ಲೈಫಲ್ಲಿ ಎಂಥ ತೊಂದರೆ ಬಂದಿರಲಿ ಅವರ ಸಜೆಷನ್ ಕೊಟ್ಟೇ ಬಿಡ್ತಾರೆ. ಅವರು 2 ಮಾತಲ್ಲಿ ಕೊಟ್ಬಿಡ್ತಾರೆ. ನಮ್ಮ ಹಾಗೆ ಹಿಂದೆ ಮುಂದೆ ಆಲೋಚನೆ ಮಾಡೋದೇ ಇಲ್ಲ. ಹೌದಾ, ಹಂಗಾರೆ ಸರಿ ಬಿಡು, ಅದಕ್ಕೆ ಯಾಕೆ ಹೋಯ್ತೀಯಾ ಬಿಡು ಅಂತನ್ನೋದು. ನೀನೇನು ಮಾಡ್ತೀಯ ಅಂತ ನಾನು ಹಂಗೆ ಮಾಡೋದು ಅಂತನ್ನೋದು. ಈಗ ಒಂದು ಏನೇ ಆದರೂ ಅಷ್ಟೇ. ಈಗ ನೀವು ಏನೇ ಕೇಳಿ, ಒಂದು ನೇರವಾಗಿ ಮಾತೆ ನೋಡು, ಅವ್ನು ಬೈದ್ಬಿಟ್ಟ ನೋಡು, ನೀನು ಬೈಬೇಕಾಗಿತ್ತು. ಮತ್ತು ನಾನು ಫ್ರೆಂಡ್ ಅಲ್ವಾ, ನಾನು ಹೆಂಗೆ ಬೈಲಿ ಅಂತಂದರೆ, ಸುಮ್ಮನೆ ಇರು, ಫ್ರೆಂಡ್ ಅಲ್ವಾ, ಮತ್ತೆ ಯಾಕೆ ಬೈತೀಯಾ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಅಂತವೆ. ನೋಡಿ, ಉತ್ತರ ಅಲ್ಲೇ ಕೂಡ ಸಿಗುತ್ತೆ ಮಕ್ಕಳ ಬಾಯಲ್ಲಿ. ನಿಜಕ್ಕೂ ಸ್ನೇಹನ ಅಂಥವ್ರನ್ನ ಮಾಡ್ಕೊಳ್ಳಿ. ಹೆಣ್ಣಾಗಲಿ ಗಂಡಾಗಲಿ, ಸಾಧ್ಯವಾದಷ್ಟು ಒಳಗುಟ್ಟುಗಳನ್ನು, ಅದರಲ್ಲೂ ಪ್ರಾಪರ್ಟಿ ವಿಚಾರ, ಒಡವೆಗಳ ವಿಚಾರ, ನಾವೇನು ಶೇರ್ ಮಾಡಿರ್ತೀವಿ ಆ ವಿಚಾರ, ಇನ್ನೊಬ್ಬರ ಸ್ನೇಹಿತನ ವಿಚಾರವನ್ನು ನಿಮ್ಮ ಹತ್ರ ಬಂದು ಹೇಳೋದು, ನಿಮ್ಮ ಒಳಗುಟ್ಟುಗಳನ್ನು ಕೆತ್ಕಿ ಕೇಳುವಂಥ ಸ್ನೇಹಿತರು, ಇಂಥವ್ರನ್ನ ಆದಷ್ಟು ದೂರ ಇರಿ. ಯಾಕೆಂದರೆ ಆ ಸ್ನೇಹಿತರ ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ವಿಚಾರನ ಬೇರೆಯವ್ರ ಹತ್ರ ಹೇಳಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಆ ಕಾರಣಕ್ಕೆ ಸ್ನೇಹಿತರ ಹತ್ರ ಸಾಧ್ಯವಾದಷ್ಟು ದೂರ ಇರಿ. ಕೆಲವೊಂದು ಸಲ ಸ್ನೇಹಗಳಲ್ಲಿ ಮುಖಮುನಸು ಬಂದರೆ, ಕೋಪ ಬಂದರೆ, ನಿಮ್ಮ ಒಳಗುಟ್ಟುಗಳನ್ನು ನಿಮ್ಮ ವಿರೋಧಿಗಳಿಗೋ ಅಥವಾ ನಿಮ್ಮ ಮಿತ್ರರ ಹತ್ರನೋ ಅಥವಾ ನಿಮ್ಮ ಬೇಕಾಗಿರೋ ಸಂಬಂಧಿಕರ ಹತ್ರನೋ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ನಿಮ್ಮ ಬಾಂಧವ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಸ್ನೇಹಿತರು ಇರ್ತಾರೆ. ಆ ಕಾರಣಕ್ಕೆ ಸ್ನೇಹಿತರ ಹತ್ರ ಗುಟ್ಟುಗಳನ್ನು ಹಂಚ್ಕೋಬೇಕಾದ್ರೆ ಸಾಧ್ಯವಾದಷ್ಟು ಜೋಪಾನವಾಗಿರಿ ಅಂತ ಹೇಳ್ತಾ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ